ಬರ್ರಣ್ಣ ರೀ ಇವತ್ತು ಕಂಪ್ಯೂಟರ್ ಒಳಗ 2ನೇ ಕ್ಲಾಸ್ ಕಲಿಯೋಣತ್ರಿ. ಒಂದನೇ ಕ್ಲಾಸ್ ಅಂದ್ರು ಮೊದಲಿನ ಕ್ಲಾಸ್ ಒಳಗೆ ಹೇಳಿನ್ರಿ ನಿಮ್ಗೆ ಕಂಪ್ಯೂಟರ್ ಒಳಗ ಕಂಪ್ಯೂಟರ್ ಏನ್ ಯಾರು ಕಂಡಿಡಿದ್ರು ಮತ್ತೆ ಕಂಪ್ಯೂಟರ್ ಹೆಂಗ್ ಬಂತು ಅನ್ನೋದು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಮೊದಲಿನ ಕ್ಲಾಸ್ ಗೊತ್ತಾಗ್ಯದ ಅನ್ಕೋತೀನಿ ಎಲ್ಲರಿಗೆ. ಇವತ್ತು 2ನೇ ಕ್ಲಾಸ್ ಹೇಳ್ಕೊಡತ್ತೀನಿ. ಥಿಯರಿ ನೋಡ್ಕೊಳ್ಳೋಣ. ಫಸ್ಟ್ ಥಿಯರಿ ನೋಡ್ಕೊಂಡು ಥಿಯರಿ ಆದ್ಮೇಲೆ ಏನ್ ಮಾಡೋಣ, ಪ್ರಾಕ್ಟಿಕಲ್ ಆಗಿ ಹೋಗೋಣತ್ರಿ. ಮೊದ್ಲ ಥಿಯರಿ ತಿಳ್ಕೊಳ್ಳೋಣ. ಕಂಪ್ಯೂಟರ್ ಏನದ, ಕಂಪ್ಯೂಟರ್ ಒಳಗ ನಾವು ಹೆಂಗ್ ಕೆಲಸ ಮಾಡ್ಬೋದು, ಕಂಪ್ಯೂಟರ್ ನಮ್ ಜೊತೆ ಹೆಂಗ್ ಕೆಲಸ ಮಾಡ್ತದ ಅನ್ನೋದನ್ನ ನಾವು ಮೊದ್ಲು ತಿಳ್ಕೊಂಡಾದ ನಂತರ ಕಂಪ್ಯೂಟರ್ ಒಳಗ ಹೆಂಗ್ ಕೆಲಸ ಮಾಡ್ಬೋದು ಅನ್ನೋದನ್ನ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ ನಿಮ್ಗೆ. ಅದು ಬಹಳ ಈಸಿಯಾಗಿ. ದಯವಿಟ್ಟು ಇದಕ್ಕಿಂತ ಮೊದ್ಲ ನಾನು ನಿನ್ನೆ ನೋಡಿನಿ, ಯಾರ್ಯಾರು ನನ್ನ ವಿಡಿಯೋ ನೋಡತ್ತಿರಲ್ಲ ಆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದ. ಆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಒತ್ತಿದ್ರೆ ನಾನು ಮಾಡುವಂತ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ. ನೀವು ಮನೆಗೆ ಕುಂತ ಆರಾಮ್ ಸರಿ ನಿಮ್ಗೆ ಟೈಮ್ ಯಾವಾಗ ಸಿಗ್ತದ ಅವಾಗ ಕಲೀರಿ. ಎಲ್ಲರ ಯಾವ್ದಾದ್ರು ಇನ್ಸ್ಟಿಟ್ಯೂಟ್ಗೆ ಹೋಗಿ 3-4 ಸಾವಿರ ರೂಪಾಯಿ ರೊಕ್ಕ ಕೊಟ್ಟು ಬಂದೆ, ಅವ್ರು ಹೇಳೋ ಟೈಮಿಗೆ ಹೋಗೋದು, ಅವ್ರು ಹೇಳ್ದಂಗೆ ಕೇಳ್ಕೋತ ಬರೋದು, ಇದೆಲ್ಲ ಯಾಕೆ ಬೇಕ್ರಿ ಇಂಥ ದುನಿಯಾದೊಳಗ? ಆರಾಮ್ ಸರಿ ನಿಮ್ಗೆ ಯಾವಾಗ ಟೈಮ್ ಸಿಗ್ತದ ಅವಾಗ ಮೊಬೈಲ್ ಓಪನ್ ಮಾಡೋದದ, ನಾನು ವಿಡಿಯೋ ಮಾಡಿ ಕಳಿಸ್ತಿರ್ತೀನಿ. ನೀವು ಎಲ್ಲಿ ಹೋಗ್ತಾ ಇರ್ತೀರಿ ಅಥವಾ ಎಲ್ಲರ ಊರಿಗೆ ಹೋಗ್ತಿರ್ತೀರಿ, ಎಲ್ಲರ ಏನೇ ಮಾಡ್ತಿರ್ತೀರಿ, ಟೈಮ್ ಸಿಕ್ತು ಒಂದು 10 ನಿಮಿಷ ಟೈಮ್ ತಗೊಂಡು ನೋಡ್ರಿ ಅಣ್ಣ. ಕಂಪ್ಯೂಟರ್ ಕಲಿಬೋದ ಈಸಿಯಾಗಿ, ಬಹಳ ಸರಳ ಅದ, ಏನ್ ದೊಡ್ಡದಿಲ್ಲ. ನಾನು ಸಾಲಿ ಕಲ್ತಿಲ್ಲ, ನಾನು ಕಂಪ್ಯೂಟರ್ ಬರೋದಿಲ್ಲ ಅಂತ ತಲೆಗೆ ಇಟ್ಕೋಬೇಡ್ರಿ. ಸಾಲಿ ಕಲ್ಯಾರದವರು ಏನೇನೋ ಮಾಡ್ಯಾರ, ನಿಮ್ಗೆಲ್ಲ ಗೊತ್ತದಾವ್. ನಾನು ಹೇಳೋ ಅವಶ್ಯಕತೆ ಇಲ್ಲ ಜಾಸ್ತಿ ಅಂತ ಅನ್ಕೋತೀನಿ. ಇವತ್ತು ನೋಡೋಣ ಕಂಪ್ಯೂಟರ್ 2ನೇ ಕ್ಲಾಸ್ ಒಳಗಡೆ ಏನ್ ಹೇಳ್ತದ, ಕಂಪ್ಯೂಟರ್ ಒಳಗೆ ದತ್ತಾಂಶಗಳನ್ನ ಹೆಂಗ್ ಹಾಕ್ಬೋದು, ಕಂಪ್ಯೂಟರ್ ನಾವು ಏನ್ ತಗೊಳತ್ತ, ನಾವು ಎಸ್ಕೇಪ್ಟ್ ಏನ್ ಮಾಡ್ಕೊಳತ್ತ ಅನ್ನೋದನ್ನ ಹೇಳ್ತಾ, ಮತ್ತೆ ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತಾ ಇದ್ದ ಅನ್ನೋದನ್ನ ಈ ಕ್ಲಾಸ್ ಒಳಗ ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡ್ಬೇಕ್ರಿ. ಮನ್ಯಾಗ ಕುಂತ ಖಾಲಿ ಟೈಮ್ ಇದ್ದಾಗೆ ನೋಡ್ರಿ, ಬಿಸಿ ಇದ್ದಾಗ ನೋಡ್ಬೇಡ್ರಿ, ಫ್ರೀ ಇದ್ದಾಗ ನೋಡ್ಕೋಬೇಕು ನಾನು ವಿಡಿಯೋಗಳು. ಸೊ ಓಪನ್ ಮಾಡ್ಕೋತಾ ಇದ್ದೀನಿ. ಟೈಪ್ಸ್ ಆಫ್ ಕಂಪ್ಯೂಟರ್ ಅಂತ ಕೂಡ ನಾನು ಹಿಂದಿನ ಕ್ಲಾಸ್ ಒಳಗೆ ಹೇಳಿದ್ದೀನಿ ನಿಮ್ಗೆ. ಕಂಪ್ಯೂಟರ್ ಒಳಗೆ ಎಷ್ಟು ತರದ ಅದ ಅನ್ನೋದು ಕೂಡ ಆಲ್ರೆಡಿ ಹೇಳಿದ್ದೀನಿ. ಈಗೇನ್ ಮಾಡೋಣ, ಕಂಪ್ಯೂಟರ್ ಒಳಗಡೆ ದತ್ತಾಂಶನ ಎಷ್ಟು ತರದ್ ಹಾಕ್ಬೋದು. ದತ್ತಾಂಶ ಅಂದ್ರೆ ಈ ಕಂಪ್ಯೂಟರ್ ಒಳಗೆ ಏನೋ ಟೈಪ್ ಮಾಡ್ತೀರಿ, ಸಪೋಸ್ ನೀವು ಏನೋ ಒಂದು ಹಾಡ ಹಚ್ತೀರಿ, ಮತ್ತೆ ಯಾವ್ದಾದ್ರು ಡಯಾಗ್ರಾಮ್ ತೆಗಿತೀರಿ, ಇದನ್ನೆಲ್ಲ ದತ್ತಾಂಶ ಅಂತ ಕರಿತೀವಿ ನಾವು. ಡಾಟಾ ಹಾಕೋದು ಕಂಪ್ಯೂಟರ್ ಒಳಗೆ. ಎಷ್ಟು ತರ ದತ್ತಾಂಶ ಹಾಕ್ಬೋದು ಕಂಪ್ಯೂಟರ್ ಒಳಗಪ್ಪ ಅಂದ್ರೆ 2 ಟೈಪ್ಸ್ ಡಾಟಾನ ಹಾಕ್ಬೋದು. ದತ್ತಾಂಶಗಳ ಕಂಪ್ಯೂಟರ್ ಒಳಗ 2 ತರದ ದತ್ತಾಂಶಗಳನ್ನ ಹಾಕ್ಬೋದು. ಒಂದು ಟೆಕ್ಸ್ಟ್ ಡಾಟಾ ಅಂತ ಕರಿತೀವಿ, ಇನ್ನೊಂದು ಗ್ರಾಫಿಕ್ಸ್ ಡಾಟಾ ಅಂತ ಹೇಳ್ತೀವಿ. ಟೆಕ್ಸ್ಟ್ ಡಾಟಾ ಅಂದ್ರೆ ಕಂಪ್ಯೂಟರ್ ಒಳಗ ಅಕ್ಷರಗಳನ್ನ ಬರಿಬಹುದು, ನಂಬರ್ಸ್ ಮತ್ತೆ ಅಕ್ಷರಗಳನ್ನ ಬರಿಬಹುದು. ಅದನ್ನ ಬಿಟ್ರೆ ಏನ್ ಮಾಡಕ್ ಆಗ್ತದ್ರಿ, ನಮ್ಗ ಫೋಟೋಸ್ಗಳು ನೋಡ್ಬೋದು, ಪೇಂಟ್ ಮಾಡ್ಬೋದು, ಫೋಟೋಸ್ ರೆಡಿ ಮಾಡ್ಬೋದು. ಕಲರ್ಸ್, ಫೋಟೋ ಅಂದ್ರೆ ಗ್ರಾಫಿಕ್ಸ್ ಅಂತ ತಿಳ್ಕೊರಿ. ಫೋಟೋ ಒಂದೇ ಹೇಳಕತ್ತಾರ ಇವರು. ಮ್ಯಾಲ ಅಂಗಿ ಬತ್ತಂದ್ರೆ ಏನ್ ಮಾಡೋದು, ಪ್ರಾಣಿಗಳು ಬತ್ತಂದ್ರೆ ಏನ್ ಮಾಡೋದು, ಬಿಲ್ಡಿಂಗ್ ಫೋಟೋ ಬತ್ತಂದ್ರೆ ಏನ್ ಮಾಡೋದು, ಅದೆಲ್ಲ ಸೀನ್ ಇಲ್ಲ. ಗ್ರಾಫಿಕ್ಸ್ ಅಂದ್ರೆ ಯಾವ ಗ್ರಾಫಿಕ್ಸ್ ಅಂದ್ರೆ ಏನ್ ಕರಿತೀವಿ ಅಂದ್ರೆ ಗ್ರಾಫ್ ಒಳಗಡೆ ಒಂದೊಂದೊಂದೊಂದು ಬಾಕ್ಸಿಗೂ ಕೂಡ ಒಂದೊಂದು ಕಲರ್ ಆಗ್ಬಿಟ್ಟು, ಒಂದು ಅರೇಂಜ್ ಕಲರ್ ಆಗ್ಬಿಟ್ಟು ಒಂದು ಫೋಟೋ ರೆಡಿ ಆಗಿರ್ತದೆ. ಅದಕ್ಕೆ ನಾವು ಗ್ರಾಫಿಕ್ಸ್ ಫೋಟೋ ಅಂತ ಹೇಳ್ತೀವಿ. ಈ ತರ ಗ್ರಾಫಿಕ್ಸ್ ಅನ್ನ ಹಾಕ್ಬೋದು. ಅದನ್ನ ಬಿಟ್ರೆ ಇದ್ರೊಳಗ ಟೆಕ್ಸ್ಟ್ ಅಕ್ಷರಗಳನ್ನ ಬರಿಬಹುದು ಕಂಪ್ಯೂಟರ್ ಒಳಗೆ. ಇವು 2 ಬಿಟ್ಟು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನಿಮ್ಗೆ, ಹೌದಿಲ್ರಿ? ನೆಕ್ಸ್ಟ್ ನೋಡೋಣ ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತೈತಿ ಅನ್ನೋದನ್ನ ನೋಡೋಣ. ಇಲ್ಲಿ ಹೇಳ್ಕೊಡ್ತಾರ ಅವ್ರು, ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತದೆ, ವರ್ಕಿಂಗ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತಾರೆ. ವರ್ಕಿಂಗ್ ಆಫ್ ದ ಕಂಪ್ಯೂಟರ್ ಅಂದ್ರೆ ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತದೆ. ನಮ್ಗೆ ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತದ ರೀ ಗೊತ್ತದ್ರಿ? ಯಾರಿಗಾದ್ರೂ ಹೆಂಗ್ ಕೆಲಸ ಮಾಡ್ತದ ಕಂಪ್ಯೂಟರ್? ನೀವ್ ಹೆಂಗ್ ಕೆಲಸ ಮಾಡ್ತೀರಿ? ಎಕ್ಸಾಂಪಲ್ ಕೊಡ್ರಿ ನನ್ಗೆ. ಹೆಂಗ್ ಕೆಲಸ ಮಾಡ್ತೀರಿ? ಈಗ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಿಮ್ ಮೊಬೈಲ್ ಒಳಗೆ ನೀವು ನೋಡ್ತಾ ಇದ್ದೀರಿ ವಿಡಿಯೋ. ನಿಮ್ಗೆ ಹೆಂಗ್ ಗೊತ್ತಾಗ್ತಿದೆ ಅದು? ನಾನು ಹೇಳ್ತಾ ಇರೋದು ನಿಮ್ಗೆ ಹೆಂಗ್ ಗೊತ್ತು? ಕನ್ಫ್ಯೂಸ್ ಆಗ್ಬೇಡ್ರಿ. ನಾವು ಹೆಂಗ್ ಕೆಲಸ ಮಾಡ್ತೀನೋ ನಾನೇ ಹೇಳ್ಕೊಡ್ತೀನಿ ನಿಮ್ಗೆ. ಓಕೆ, ದೇವ್ರು ನಮ್ಗೆ 2 ಕಿವಿ ಕೊಟ್ಟಾನ. ನಿಮ್ ಕಿವಿ ಅದಾವ ಇಲ್ಲಿ ನೋಡ್ರಿ, ಬಾಜು 2 ಕೇಳಿಸ್ತಾವ ಇಲ್ಲಿ. ಕಿವಿ ಟಚ್ ಮಾಡ್ಕೋಬೇಕು. ಕಿವಿ ಟಚ್ ಮಾಡಿದ್ರೆ ಗೊತ್ತಾಗ್ತದೆ ನಿಮ್ ಕಿವಿ ವರ್ಕ್ ಆಗ್ತದೋ ಇಲ್ಲೋ ಅಂತೇಳಿ. ಹಿಂಗ್ ಟಚ್ ಮಾಡ್ಕೋಬೇಕು. ಕೇಳಿಸ್ತಿದ್ಯಾ? ಗೊತ್ತಾಗ್ತದ ಟಿವಿ ಟಚ್ ಮಾಡತ್ತಿದ್ದು. ಓಕೆ, 2 ಕಿವಿಗಳಿಂದ ಏನ್ ಮಾಡ್ತೀವಿ, ನಾನು ಬಾಯಿ ಮುಖಾಂತರ ಹೇಳ್ತಾ ಇದ್ದೀನಿ. ಒಂದು ಧ್ವನಿ, ಸೌಂಡ್, ಒಂದು ಸೌಂಡ್ ಅದ ನನ್ನ ಬಾಯಿ ಒಳಗೆ. ಆ ಸೌಂಡ್ಗೆ ಒಂದು ಲ್ಯಾಂಗ್ವೇಜ್ ಅದ. ಓಕೆ, ಈ ಸೌಂಡ್ ಒಳಗ ಒಂದು ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ಯಾವುದು? ಕೊಂಕಣಿ, ಮರಾಠಿ, ತೆಲುಗು ಅಲ್ಲ. ಯಾವ್ದದ್ರಿ? ಅಚ್ಚ ಕನ್ನಡ. ಕನ್ನಡದಲ್ಲಿ ಹೇಳ್ಕೊಡತ್ತೀನಿ. ಆ ಕನ್ನಡ ಲ್ಯಾಂಗ್ವೇಜ್ ನನ್ನ ಬಾಯಿಲಿಂದ ಬರಕತ್ತದ. ಅದು ಸೌಂಡ್ ಆಗಿ ಒಂದು ಸೌಂಡ್ ಒಳಗಡೆ ಒಂದು ಲ್ಯಾಂಗ್ವೇಜ್ ಅದ. ಆ ಲ್ಯಾಂಗ್ವೇಜ್ ಯಾವ್ದದರಿ? ಕನ್ನಡ ಲ್ಯಾಂಗ್ವೇಜ್. ಆ ಲ್ಯಾಂಗ್ವೇಜ್ ನಿಮಗ್ ತಿಳಿತದ. ಹಂಗ ಕಂಪ್ಯೂಟರ್ ಕೂಡ 2 ಕಿವಿ ಇರ್ತಾವ. ನಮಗ್ ಹೆಂಗ್ ಕಿವಿ ಅದಾವ ಹಂಗ ನಾನು ಹೇಳೋದು. ಫಸ್ಟ್ ನಿಮ್ಗೆ ಎಲ್ಲಿ ಹೋಗಕತ್ತೈತಿ? ಬಾಯಾಗ ಹೋಗಕತ್ತಿಲ್ಲ. ಎಲ್ಲಿ ಹೋಗತ್ತದ್ರಿ? ಮುಗ್ನಾದ್ ಹೋಗಕತ್ತೈತನ? ಇಲ್ಲ. ಎಲ್ಲಿ ಹೋಗಕತ್ತದ? 2 ಕಿವಿಗಳಿಂದ ಕೇಳಿಸ್ಕೊತಾ ಇದೀರಿ. ಫಸ್ಟ್ ನಾನು ಹೇಳ್ತಾ ಇರೋ ಕಂಪ್ಯೂಟರ್ ಕ್ಲಾಸ್ ನಿಮ್ಗೆ ಹೆಂಗ್ ಹೋಗ್ತದ? 2 ಕಿವಿ ಮುಖಾಂತರ ನೀವು ಕೇಳಿಸ್ಕೊತಾ ಇದೀರಿ. ನಿಮ್ ಕಿವಿ ಇಟ್ಕೊಂಡು ನಿಮ್ ಕಿವಿ ಒಳಗೆ ಹೋಗ್ತಾ ಇಲ್ಲ. ಅದು ಕಿವಿ ಒಳಗೆ ಹೋಗಿ ಎಲ್ಲಿ ಹೋಗಕತ್ತದ್ರಿ? ಬ್ರೇನಿಗೆ ಕಳಿಸ್ತಾ ಇದೆ. ಮೆದುಳು ಅದಾವಿಲ್ಲಿ ನಿಮ್ ತಲೆಯಾಗ. ಮೆದುಳು ಕೆಲವ್ರು ಮೆದುಳು ಇರ್ತಾವ ನೋಡಿರಿ, ಇಲ್ಲಿ ಮೆದುಳು ಇರ್ತಾವ ನಿಮ್ ತಲೆಯಾಗ. ಗೊತ್ತದ. ಯೂಸ್ ಮಾಡ್ಕೋಬೇಕು ಮೆದುಳಿಗೆ. ಸುಮ್ಮನೆ ಮನ್ಯಾಗ ಕೂತು ವೇಸ್ಟ್ ಮಾಡ್ಕೋಬೇಡ್ರಿ. ಅಲ್ಲಿ ಇಲ್ಲಿ ತಿರುಗಾಡಿ ಮೊಬೈಲ್ದಾಗ ಅದು ಇದು ನೋಡಿ. ಆ ಮೆದುಳು ಯೂಸ್ ಮಾಡ್ಕೋರಿ. ಯೂಸ್ ಮಾಡ್ಕೊಂಡ್ರೆ ನಿಮ್ಗೂ ಸ್ವಲ್ಪ ಯೂಸ್ ಆಗ್ತದ ಅನಿಸ್ತದ ನನಗೆ.
ಹೌದಿಲ್ಲ? ಅದೇ ತರ ನಿಮ್ಮ ಕಿವಿ ನಾನು ಹೇಳ್ತಾ ಇರೋ ಕಂಪ್ಯೂಟರ್ ಕ್ಲಾಸ್ ಅನ್ನ, ನಾನು ಕಲಿಸ್ತಾ ಇರೋ ಕಂಪ್ಯೂಟರ್ ವರ್ಡ್ ಅನ್ನ ನಿಮ್ಗೆ ಎಲ್ಲಿ ಹೋಗ್ತಾ ಇದೆ, ಆ ಲ್ಯಾಂಗ್ವೇಜ್ ನಿಮಗೆ ತಿಳಿತದ. ಈಗ ಸಪೋಸ್ ನಾನು ನನ್ನ ಮುಂದೆ ಯಾವ್ದೋ ಒಬ್ಬ ಇಂಡೋನೇಷ್ಯಾದವ, ಯಾವ್ದೋ ಒಬ್ಬ ಉತ್ತರ ಕೊರಿಯಾದವ ಬಂದು ಕೂತ ಕಟಿಂಗ್ ಮಾಡ್ಕೊಂಡ ಚಿಂಗ್ ಚಾಂಗ್ ಅಂತೇಳಿ, ಚಿಂಗ್ ಚಾಂಗ್ ಬಂದ ನಾ ಅವನಿಗೆ ಕನ್ನಡದಾಗ ಹೇಳಕತ್ತೀನಿ, ಕನ್ನಡದಾಗ ಹೇಳಕತ್ತಿದ ಅವನಿಗೇನು ತಿಳಿಬೇಕು ಚಿಂಗ್ ಚಾಂಗಕ್ಕೆ? ಏನೂ ತಿಳಿಯೋದಿಲ್ಲ, ಏನೋ ಹೇಳಕತ್ತಾನ, ಅವ ಹೇಳೋ ಕೇಳತ್ತಾನ. ಹಿಂಗ ಆಗ್ಬಾರ್ದು, ಹೌದಿಲ್ಲ ರೀ? ಅಂದ್ರೆ ನನ್ನ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಮ್ಗೆ ಅವ್ರ ಜೊತೆ ವರ್ಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ವರ್ಕ್ ಅಂದ್ರೆ ಯಾವ ವರ್ಕ್ ತಿಳ್ಕೊತೀರಿ, ಬೇರೆ ಹಂಗೆ ತಿಳ್ಕೊಬೇಡ್ರಿ. ಸುಮ್ಮನೆ ಏನೋ ಒಂದು ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಜೊತೆ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಮ್ಮ ಮಂದಿ ವರ್ಕ್ ಅನ್ನ ಮತ್ತೆ ಎಲ್ಲೆಲ್ಲ ಹೋಗ್ತಾರೆ ಇವ್ರು ಹಾರ್ಯಾರಿ, ಅಲ್ಲಿಗೆಲ್ಲ ಹೋಗ್ಬೇಡ್ರಪ್ಪ. ಏನದ ವರ್ಕ್ ಅಂದ್ರೆ ಅವ್ರ ಜೊತೆ ನಮ್ಗೆ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಅವ್ರ ಲ್ಯಾಂಗ್ವೇಜ್ ಬೇರೆ, ನನ್ನ ಲ್ಯಾಂಗ್ವೇಜ್ ಬೇರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋ ಲ್ಯಾಂಗ್ವೇಜ್ ಪಕ್ಕ ಅಚ್ಚ ಕನ್ನಡದೊಳಗೆ ಹೇಳ್ಕೊಡ್ತಾ ಇದ್ದೀನಿ. ಅದು ನಿಮ್ಗೂ ಬರತ್ತಾ, ನೀವು ನೋಡಿ ಕಲಿಬಹುದು, ಹೌದಿಲ್ರಿ? ನಾನು ಹೇಳ್ತಾ ಇರೋ ಲ್ಯಾಂಗ್ವೇಜ್ ಫಸ್ಟ್ ನಿಮ್ ಕಿವಿಗೆ ಹೋಗಕತ್ತದ. ಕಿವಿ ಏನ್ ಮಾಡ್ತಿದಾರಿ ಅದನ್ನ ಬ್ರೈನಿಗೆ ಕಳ್ಸಾತಾನ. ಓ, ವರ್ಕಿಂಗ್ ಆಫ್ ದ ಕಂಪ್ಯೂಟರ್, ಇವರು ಕಂಪ್ಯೂಟರ್ ಅಂದ್ರ ಏನು ಅಂತ ಕಲ್ಸಾಕತ್ತಾರೋ ಅಂತ ಕಿವಿ ನಿಮ್ಗೆ ಹೇಳ್ಕೊಡ್ತದ. ಅಲ್ಲಿ ಹೇಳಿಂದ ನೀವು ಯೋಚನೆ ಶಕ್ತಿ ಮತ್ತೆ ನಿಮ್ಮ ಮೆದುಳು ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಹಂಗ ಸ್ಟಾರ್ಟ್ ಆಗ್ತಿದ್ದಾನೆ, ಅದಾದ ನಂತರ ಆನ್ಸರ್ ಬರ್ತದೆ. ಈಗ ಸಪೋಸ್ ನಾನು ಕೇಳಿದೆ ಕರ್ನಾಟಕ ಮುಖ್ಯಮಂತ್ರಿ ಯಾರ್ರಿ ಅಂತ ಕೇಳಿದೆ, ಸಪೋಸ್ ನಿಮ್ ಮುತ್ತನ ಹೆಸರು ಏನು ಅಂತ ಕೇಳಿದೆ. ಇದನ್ನೆಲ್ಲ ಏನ್ ಮಾಡ್ತೀವಿ, ಫಸ್ಟ್ ನಾನು ಹೇಳ್ತಿರೋದನ್ನ ನಿಮ್ ಕಿವಿ ಮುಖಾಂತರ ಕೇಳಿಸ್ಕೊತೀರಿ. ಕೇಳಿಸ್ಕೊಂಡು ಆದ ನಂತರ ನಿಮ್ ಬ್ರೈನಿಗೆ ಹೋಗುತ್ತೆ, ನಿಮ್ ಬ್ರೈನ್ ಆನ್ಸರ್ ಹುಡುಕ್ತದ. ನಮ್ಮ ಮುತ್ತನ ಹೆಸರು ಏನಿತ್ತು, ನಮ್ಮ ಮುತ್ತ ಹೇಳಿದ, ನಮ್ಮಪ್ಪ ಹೇಳಿದ, ಅಲ್ಲಿದೆಲ್ಲ ಹುಡುಕಾಡ್ಕೊಂಡ್ ಬರ್ತದ. ಎಲ್ಲ ಒಳಗ್ ಜಿಂಗ್ ಜಾಂಗ್ ಆಗಿರ್ತಾವ ತಲೆಯಾಗ, ಅಲ್ಲಿದೆಲ್ಲ ಹುಡುಕಾಡಿ ಆನ್ಸರ್ ತರ್ತದ. ನಮ್ಮ ಮುತ್ತನ ಹೆಸರ ದೊಡ್ಡಪ್ಪ ಮುತ್ನೆ, ನಮ್ಮ ಮುತ್ತನ ಹೆಸರ ದೊಡ್ಡಪ್ಪ ಮುತ್ತೆರಿ ಅಂತ ಆನ್ಸರ್ ಹೇಳ್ತೀವಲ್ಲ, ಇದು ಹುಡುಕಿ ಕೆಲಸ ಮಾಡತ್ತ. ಬ್ರೈನ್ ಏನ್ ಮಾಡತ್ತ, ಫಸ್ಟ್ ದತ್ತಾಂಶಗಳನ್ನ ಎಸ್ಕೇಪ್ ಮಾಡ್ಕೊತು. ನಾನು ಹೇಳಿರೋ ಕ್ವಶನ್ ನಿಮ್ ಮುತ್ತನ ಹೆಸರು ಏನು ಅಂತ ಹೇಳಿದ್ದೆ, ಆ ಕ್ವಶನ್ ಎಸ್ಕೇಪ್ ಮಾಡ್ಕೊಂಡು ಬ್ರೈನ್ ಕೆಲಸ ಮಾಡ್ಕೊಂಡ್ಬಿಟ್ಟು ಆನ್ಸರ್ ಎದರ ಮುಖಾಂತರ ಹೇಳಕತ್ತದ, ಮತ್ತೆ ಬಾಯಿ ಮುಖಾಂತರ ಆನ್ಸರ್ ನಮ್ಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತಿದೆ. ಅದೇ ತರನು ಕೂಡ ನಾವೇನ್ ಮಾಡ್ತೀವಿ ಕಂಪ್ಯೂಟರ್ ಒಳಗ ಸೀದಾ ಇದೇ ತರ ಕೆಲಸ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ CPU ಅಂತ ಇರ್ತದೆ ನಿಮ್ ಕಂಪ್ಯೂಟರ್ ಒಳಗ. ಹೆಂಗ್ ಕೆಲಸ, ಇದು ಬಹಳ ಇಂಪಾರ್ಟೆಂಟ್. ಇವೆಲ್ಲ ತಿಳ್ಕೊಬೇಕು ಫಸ್ಟ್. ಸುಮ್ನೆ ಮುಂದೋಡ್ಸೋದು ಮಾಡ್ಬೇಡ್ರಿ, ಮೊದಲು ಕರೆಕ್ಟ್ ಆಗಿ ತಿಳ್ಕೊಂಡು ಮುಂದೆ ಹೋಗ್ಬೇಕು. ಕೀಬೋರ್ಡ್, ಮೌಸ್, ಮೈಕ್ರೋಫೋನ್ ಕೊಟ್ಟಿರ್ತಾರ ಮೊಬೈಲ್. ಈಗ ಕಂಪ್ಯೂಟರ್ ನೋಡಿರಿ ನೀವು, ಹೌದು ಹಾಕಿರ್ತಾರ, ಕನೆಕ್ಟ್ ಅಂದ್ರೂ ಮಾಡಿರ್ತಾರ. ಕನೆಕ್ಟ್ ಮಾಡಕ್ ಬರ್ತದೆ ನಿಮ್ಗೆಲ್ಲ. ಯಾಕಂದ್ರೆ ಭಾಳ ಫಾಸ್ಟ್ ನೀವು ಚಾರ್ಲೆಸ್ ಬ್ಯಾಬೇಜ್ ಕಂಪ್ಯೂಟರ್ ಕಂಡು ಹಿಡಿಲಿಲ್ಲ ಅಂದ್ರೆ ನೀವು 5-6 ಕಂಪ್ಯೂಟರ್ ಕಂಡು ಹಿಡ್ತಿದ್ರಿ ಇಷ್ಟೊತ್ತಿಗೆ. ಅದಕ್ಕೋಸ್ಕರ ಕೀಬೋರ್ಡ್, ಮೌಸ್, ಮೈಕ್ರೋಫೋನ್ ಇದೆಲ್ಲ ಏನದಾವ ಕಂಪ್ಯೂಟರ್ದ ಇನ್ಪುಟ್ ಡಿವೈಸಸ್ಗಳದಾವ. ಇದನ್ನೆಲ್ಲ ಏನಕ್ಕೆ ಕರಿತೀವಿ, ಇನ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸ್ ಎದಕ್ಕೆ ಕರಿತೀವಪ್ಪ ಅಂದ್ರೆ ತಗೊಳ್ಳೋದಕ್ಕೆ. ನಾವು ಪ್ರಸಾದ ತಗೋತೀವಿ, ದೇವ್ರ ಗುಡಿದು ಹೋಗಿದ್ರ ದೇವ್ರ ಪ್ರಸಾದ ಎದರ ಮುಖಾಂತರ ತಗೋತೀವಿ, ಕೈ ಮೇಲೆ ತಗೊಂಡು ಬಾಯಾಗ ಹಾಕೋತೀವಿ. ಅದನ್ನ ಇನ್ಪುಟ್, ಬಾಯಿ ಅಂತ ತಗೋತಲ್ಲ ಅದಕ್ಕೆ ಇನ್ಪುಟ್ ಅಂತ ಹೇಳ್ತೀವಿ. ಹೊರಗಡೆ ಏನ್ ಹಾಕ್ತದಲ್ಲ ಅದಕ್ಕೆ ಔಟ್ಪುಟ್. ಹೊರಗಡೆ ಹಾಕೋದ್ ಜಾಗ ನಿಮ್ಗೆ ಗೊತ್ತದಾವ್, ಅಲ್ಲಿದಿಂದ ಹಾಕೋದಕ್ಕೆ ನಾವೇನ್ ಹೇಳ್ತೀವಿ, ಅದು ಔಟ್ಪುಟ್ ಡಿವೈಸ್. ಇದು ಇನ್ಪುಟ್ ಡಿವೈಸ್, ತಗೊಳ್ಳೋದಕ್ಕೆ ಇನ್ಪುಟ್ ಡಿವೈಸ್, ಹೊರಗೆ ಹಾಕೋದಕ್ಕೆ ಔಟ್ಪುಟ್ ಡಿವೈಸ್. ನಟ್ ನಡು ಹೊಟ್ಟೆಗೆ ಹಾಕಿರ್ತೀವಲ್ಲ 5-6 ಬಿರಿಯಾನಿ ಏನೇನ ಹಾಕಿಸಿಂದ್ರೆ ಒಳಸ್ ಮ್ಯಾಲ ಸೋಡಾ ಗಿಡ ಕುಡ್ದು ಒಳಗೆ ಕ್ವಾಯಿಂಗ್ ಚಾಲಾಗಿರ್ತಾವ. ಪೊಲೀಸರ ಆಂಬುಲೆನ್ಸ್ ಎಲ್ಲ ಚಾಲಾಗಿ ಏನ್ ಮಾಡ್ಬಿಡ್ತಾವ, ಎಲ್ಲ ರುಬ್ಬಿ ಒಕ್ಕಡ್ ಬಿಡ್ತದ. ಅದು ಕಡೆಯಾಕೆ ಇದು ಕಡೆಯಾಕೆ ಮಾಡಿರ್ತದ. ಅದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಕಂಟ್ರೋಲ್ ಯೂನಿಟ್ ಅಲ್ಲ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ. ಅದು CPU ಆಗಿ ಕೆಲಸ ಮಾಡ್ತದ ಒಟ್ಟಿ ಒಳಗ. ಓಕೆ, ಇನ್ಪುಟ್ ಭಾರಿ ಎಕ್ಸಾಂಪಲ್ ಸಿಂಪಲ್ ಕೊಡ್ತೀನಿ. ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತಿದ್ದಪ್ಪ ಅಂದ್ರೆ, ಇನ್ಪುಟ್ ದತ್ತಾಂಶಗಳನ್ನ ನಮ್ಮಿಂದ ತಗೊಳತ್ತೆ, ತಗೊಂಡಾದ್ಮೇಲೆ ಅದರ ಜೊತೆ ಕೆಲಸ ಮಾಡ್ತದೆ. ಕೆಲಸ ಮಾಡಿದ್ಮೇಲೆ ನೀವು ಕೊಟ್ಟಿರ್ತಕ್ಕಂಥ ಇನ್ಪುಟ್ ದ ಆನ್ಸರ್ ನಿಮ್ಗೆ ಹೊರಗಡೆ ಮಾನಿಟರ್ ಮೇಲೆ ತೋರಿಸ್ಕೊಡತ್ತೆ. ಓಕೆ, ಕೀಬೋರ್ಡ್, ಮೌಸ್ ಮುಖಾಂತರ ನೀವು ಕೊಡ್ತಕ್ಕಂಥ ದತ್ತಾಂಶಗಳನ್ನ, ನೀವು ಕೇಳ್ತಕ್ಕಂಥ ಕ್ವಶನ್ ಎದರ್ ಮುಖಾಂತರ ಹೋಗುತ್ತೆ, ಅದು ಇನ್ಪುಟ್ ಮುಖಾಂತರ ಹೋಗಿ ಎಲ್ಲಿ ಹೋಗ್ತದ್ರಿ, ಫಸ್ಟ್ ಕಂಟ್ರೋಲ್ ಯೂನಿಟ್ಗೆ ಹೋಗುತ್ತೆ. ಓಕೆ, ಕಂಟ್ರೋಲ್ ಯೂನಿಟ್ಗೆ ಹೋಗ್ಬಿಟ್ಟು, ಸಾರಿ ಕಂಟ್ರೋಲ್ ಯೂನಿಟ್ಗೆ ಹೋಗೋದಿಲ್ಲ, ಇನ್ಪುಟ್ ಲಿಂದ ಎಲ್ಲಿ ಹೋಗ್ತದ್ರಿ, ಫಸ್ಟ್ ಆರ್ಥೋಮೆಟಿಕ್ ಲಾಜಿಕ್ ಯೂನಿಟ್ಗೆ ಹೋಗುತ್ತೆ. ಸೀದಾ ಎಲ್ಲಿ ಹೋಗ್ತದ್ರಿ, ಆರ್ಥೋಮೆಟಿಕ್ ಲಾಜಿಕ್ ಯೂನಿಟ್ಗೆ ಹೋಗುತ್ತೆ. ಆರ್ಥೋಮೆಟಿಕ್ ಲಾಜಿಕ್ ಯೂನಿಟ್ಗೆ ಹೋಗ್ತಿದ್ದಾನೆ, ಇವೇನ್ ಕೆಲಸ ಮಾಡ್ತಾನೆ, ವಾಪಸ್ ಎಲ್ಲ ಕೆಲಸ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿಬಿಟ್ಟು ವಾಪಸ್ ಮೆಮೊರಿ ಕಳಿಸ್ತಾನೆ. ಮೆಮೊರಿ ಏನ್ ಮಾಡ್ತಾನೆ, ಸ್ಟೋರೇಜ್ ಕಳಿಸುತ್ತೆ. ಸ್ಟೋರೇಜ್ ಮತ್ತೆ ಮೆಮೊರಿ ಕಳಿಸಿ, ಮೆಮೊರಿ ಏನ್ ಮಾಡ್ತದೆ, ಸೀದಾ ಔಟ್ಪುಟ್ ಕಳಿಸ್ತಾನೆ. ಏನ್ ಮಾಡ್ತಾನ್ರಿ, ಸೀದಾ ಔಟ್ಪುಟ್ ಕಳಿಸಿದಾಗ ಔಟ್ಪುಟ್ ಏನ್ ಮಾಡ್ತಾನ, ಔಟ್ಪುಟ್ ಎಲ್ಲಿ ತೋರಿಸ್ತದೆ ನಮ್ಗೆ, ಮಾನಿಟರ್ ಮತ್ತೆ ಪ್ರಿಂಟರ್ ಮತ್ತೆ ಸ್ಪೀಕರ್ ಮೇಲೆ ತೋರಿಸ್ಕೊಡ್ತಾ ಇರುತ್ತೆ. ಇದು ಸ್ಟೋರೇಜ್ ಡಿವೈಸ್ ಅಂದ್ರೆ ಹಾರ್ಡ್ ಡಿಸ್ಕ್ ಮತ್ತೆ ಪೆನ್ ಡ್ರೈವ್ ಎಲ್ಲ ಇರ್ತಾವಲ್ಲ, ಇವೆಲ್ಲ ಸ್ಟೋರೇಜ್ ಡಿವೈಸ್ಗಳು. ದತ್ತಾಂಶಗಳನ್ನ ಸ್ಟೋರೇಜ್ ಮಾಡಿ ಇಟ್ಟಿರ್ತಾವ, ವರ್ಷಾನುಗಟ್ಲೆ ನೀವು ಇಟ್ಕೋಬಹುದು. ನಿಮ್ಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಏನೋ ಒಂದು ವಿಡಿಯೋ ಇದೆ, ಏನೋ ಒಂದು ಯಾವ್ದಾದ್ರು ಒಂದು ಕ್ಲಾಸ್ ವಿಡಿಯೋ ಇದೆ ಅಂದ್ರೆ ಅದನ್ನ ನೀವು ಸ್ಟೋರೇಜ್ ಮಾಡ್ಕೋಬಹುದು. ನಿಮ್ ಮೊಬೈಲ್ ಒಳಗೂ ಕೂಡ ಇರ್ತಾವ, GB ಗಟ್ಲೆ ಹೇಳ್ತಿರಲ್ಲ, 12 GB ಅದ, 16 GB ಫೋನ್ ಅದ. ಇವೆಲ್ಲ ಜಿಬಿಗಳು ಎದಕ್ಕೆ ಕೆಲಸ ಮಾಡ್ತಾವ ಅಂದ್ರೆ ಈ ತರ ಎಲ್ಲ ಎಸ್ಕೇಪ್ ಮಾಡ್ಕೋತದೆ. ನಾವೆಲ್ಲ ದತ್ತಾಂಶಗಳನ್ನ ಹಾಕಿರೋದನ್ನ ಕೂಡಿಸಿಟ್ಕೊಳ್ಳಿಕ್ಕೆ
ಸ್ಟೋರೇಜ್ ಅನ್ನ ನಾವು ಯೂಸ್ ಮಾಡ್ಕೋತಾ ಇರ್ತೀವಿ. ಅದನ್ನ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಹಿಟ್ಟಿನ ಗಿರಣಿ ನೋಡಿರಿ ನೀವೆಲ್ಲರೂ. ಹಿಟ್ಟಿನ ಗಿರಣಿ ಹೆಂಗ್ ಕೆಲಸ ಮಾಡ್ತೈತೆ ಅಂತೇಳಿ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ನೋಡ್ರಿ. ನಿಮ್ಗೆ ಹಿಟ್ಟಿನ ಗಿರಣಿದ ಒಂದು ಚಿತ್ರ ತೆಗೆದು ತೋರಿಸ್ತೀನಿ. ಅದು ಹೆಂಗ್ ಕೆಲಸ ಮಾಡ್ತೈತಿ ಅದೇ ತರ ನಮ್ ಕಂಪ್ಯೂಟರ್ ಕೆಲಸ ಮಾಡ್ತದೆ. ಬಹಳ ಈಸಿ. ಎಲ್ಲರೂ ಹೋಗ್ತಿರ್ತಾರೆ ನಿಮ್ ಫ್ರೆಂಡ್ಸ್ ಕೂಡ ಕಂಪ್ಯೂಟರ್ ಕಲ್ತೀವಿ ಅದು ಕಲ್ತೀವಿ, ಕೇಳ್ರಿ ನೋಡ್ರಿ ಒಂದ್ಸಾರಿ ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತಿದ್ದಪ್ಪ ಅಂತ ಕೇಳ್ಬೇಕು. ಅವ್ರಿಂತನೂ ಕೂಡ ತಿಳ್ಕೊಬೇಕು, ಅವ್ರು ಏನೇನೋ ಹೇಳ್ತಿರ್ತಾರೆ. ಓಕೆ, ಈ ತರ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಗಿರಣಿ ತಕ್ಕೋತೀನಿ, ನಿಮ್ಗೆ ತೋರಿಸ್ತೀನಿ. ಹಿಟ್ಟಿನ ಗಿರಣಿ, ಹಿಟ್ಟು ಬಿಸಾಕ್ ಹೋಗಿರ್ತೀರಿ ಎಲ್ಲಾರು. ಈಗ ಹೋಗಿರ್ತೀರಿ, ಕಂಪಲ್ಸರಿ ಹೋಗಿರ್ತೀರಿ, ಎಲ್ಲಾರು ನೋಡಿರ್ತೀರಿ. ಈ ಜನರೇಷನ್ ಒಳಗ ಯಾರು ನೋಡ್ಲಿಕ್ಕಿಲ್ಲ ಅಂತ ಹೇಳಲಿಕ್ಕೆ ಬರುದಿಲ್ಲ, ಎಲ್ಲಾರು ನೋಡಿರ್ತಾರ. ನಾನೇನ್ ಮಾಡ್ತೀನಿ, ಇಲ್ಲಿ ಹಿಟ್ಟಿನ ಗಿರಣಿ ತೆಗಿತೀನಿ. ನಾನಂದ್ರೆ ಹೋಗ್ತೀನಿ, ವಾರದೊಳಗೆ ಒಂದ್ 2 ಸಾರಿ ಹೋಗಿ ಬರ್ತಿರ್ತೀನಿ. ಯಾಕಂದ್ರೆ ಅದೇನು ಕೆಲಸ ಮಾಡ್ತಿರ್ತೀವಿ, ಹೇಳಲಿಕ್ಕೆ ಯಾಕೆ ನಾಚ್ಕೋಬೇಕು. ಓಕೆ, ಇಲ್ಲಿ ಹಿಟ್ಟಿನ ಗಿರಣಿ ತೆಗೆದು ತೋರಿಸ್ತೀನಿ ನಿಮ್ಗೆ, ನೋಡ್ಕೋಬೇಕು. ಹಿಂಗೆ ಇತ್ತು ನಾನು ಮೊನ್ನೆ ಹೋದಾಗ ಹಿಟ್ಟಿನ ಗಿರಣಿ. ನೀವು ಹೋದಾಗ ಹೆಂಗಿತ್ತು ಅನ್ನೋದು ನೀವು ಕೂಡ ಕಮೆಂಟ್ಸ್ ಮಾಡಿ ಹೇಳ್ಬೇಕು ಯಾವ ತರ ಇತ್ತು ಹಿಟ್ಟಿನ ಗಿರಣಿ. ಓಕೆ, ಈ ತರ ಹಿಟ್ಟಿನ ಗಿರಣಿನ ನಾವು ನೋಡ್ತೀವಿ. ಇದ್ರೊಳಗೆ ಹೆಂಗ್ ಕೆಲಸ ಮಾಡ್ತದ, ಕಂಪ್ಯೂಟರ್ ತರಾನೇ ಕೆಲಸ ಮಾಡ್ತದೆ. ಇದನ್ನು ಕೂಡ ಗಿರಣಿ ನಾನು ಹೇಳ್ತೀನಿ ನಿಮ್ಗೆ, ಅದು ಹೆಂಗಪ್ಪ ಅಂತೇಳಿ ತೋರಿಸ್ನು ಕೂಡ ಹೇಳ್ತೀನಿ, ಅದನ್ನ ಎಕ್ಸ್ಪ್ಲೇನ್ ಮಾಡಿನೂ ಕೂಡ ಹೇಳ್ತೀನಿ. ಕೆಳಗಡೆ ಒಂದು ಈ ತರ ಒಂದು ಇಂಜನ್ ಇರುತ್ತೆ. ಆ ಇಂಜನ್ಗೆ ಈ ತರ ಒಂದ್ ಮತ್ತೆ 2 ಬೆಲ್ಟ್ ಹಾಕಿರ್ತಾರೆ. ಈ ಬೆಲ್ಟ್ ಇಲ್ಲಿಗೆ ಬಂದು ತಿರುಗ್ತಿರತ್ತೆ, ಹೌದ್ರಿ. ಈ ತರ ತಿರುಗಿ ಬಿಟ್ಟು ಮತ್ತೆ ಇಲ್ಲಿನೂ ಕೂಡ ಒಂದು ಮಷಿನ್ ಇರುತ್ತೆ. ಈ ಮಷಿನ್ ಒಳಗಡೆ ಮತ್ತೆ ಕೆಳಗಡೆ ಹಿಂಗ್ ಜಾಯಿಂಟ್ ಮಾಡಿರ್ತಾರ. ಈ ಮಷಿನ್ ಈ ತರ ಬೆಲ್ಟ್ ಏನ್ ಮಾಡ್ತಿರ್ತದ್ರಿ, ಇಲ್ಲಿ ತಿರುಗಿಸ್ತಿರ್ತದ, ಕೆಲಸ ಮಾಡ್ತಿರ್ತದ. ಇಷ್ಟೆಲ್ಲ ಆದ್ಮೇಲೆ ಕೆಳಗೊಂದು ಪುಟ್ಟಿ ಇಟ್ಟಿರ್ತಿದ್ದೀವಿ, ಇದ್ರೊಳಗೆ ಹಿಟ್ ಬೀಳ್ತಿರ್ತದ. ಹೌದು, ಇಲ್ಲಿನೂ ಕೂಡ ಸೇಮ್ ಕಂಪ್ಯೂಟರ್. ಇಲ್ಲಿ ಒಂದು ಕಂಪ್ಯೂಟರ್, ಸಣ್ಣ ಕಂಪ್ಯೂಟರ್ ಚಿತ್ರ ತೆಗೆದು ತೋರಿಸ್ತೀನಿ ನಿಮ್ಗೆ. ಓಕೆ, ಕಂಪ್ಯೂಟರ್ ಇದು CPU ಅದ, ಇದು ಕೀಬೋರ್ಡ್ ಅದ, ನೆಕ್ಸ್ಟ್ ಇದು ಮೌಸ್ ಅದ ಅಂತ ಅನ್ಕೋರಿ. ಓಕೆ, ಇವ್ರೇನ್ ಕರೆಕ್ಟ್ ಆಗಿ ತೆಗ್ದಿಲ್ಲ ಅಂತ ಅನ್ಕೋಬೇಡ್ರಿ, ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಇದೆಲ್ಲ ಕೀಬೋರ್ಡ್ ಅದ, ಮತ್ತೆ ಇಲ್ಲಿ ಮಾನಿಟರ್ ಅದ. ಇವಕ್ಕೆಲ್ಲ ಇದರ ಕನೆಕ್ಷನ್, ಕಂಪ್ಯೂಟರ್ ಕನೆಕ್ಷನ್ ಮಾನಿಟರ್ಗೆ CPU ಕೊಡ್ಬೇಕ. ನೆಕ್ಸ್ಟ್ ಕೀಬೋರ್ಡ್ ಕನೆಕ್ಷನ್ CPU ಕೊಡ್ಬೇಕ. ಮೌಸ್ ಕನೆಕ್ಷನ್ CPU ಕೊಟ್ಟಿರ್ತೀವಿ. ಅಂದ್ರೆ ಇದ್ರೊಳಗೆ ಬಹಳ ಇಂಪಾರ್ಟೆಂಟ್ ಯಾವ್ದು, CPU ಇಸ್ ಬಹಳ ಇಂಪಾರ್ಟೆಂಟ್. ಅಂದ್ರೆ ಈ CPU ಇಲ್ಲ ಅಂದ್ರೆ ಇವ್ ಯಾವ್ದು ಕೆಲಸ ಮಾಡೋದಿಲ್ಲ. ಅದೇ ತರ ಇದನ್ನು ಕೂಡ ಹೆಂಗ್ ಕೆಲಸ ಮಾಡ್ತೈತಿ, ಇದೇ ಲಾಲ್ಕೇನ್ ಕೊಟ್ಟಿರ್ತಾರಲ್ಲ, ಇದು ಇನ್ಪುಟ್ ಡಿವೈಸ್. ಇದು ಇನ್ಪುಟ್ ಇದು ಅಂದ್ರೆ ದತ್ತಾಂಶಗಳನ್ನ ತಗೊಳತ್ತೆ ಇಲ್ಲಿಂದ. ಓಕೆ, ಇದು ಕೀಬೋರ್ಡ್ ಏನಿದೆಯಲ್ಲ ಇದು ಇನ್ಪುಟ್. ಇದು ಇದ್ರೊಳಗೆ ಏನ್ ಮಾಡ್ತೀವಿ, ದತ್ತಾಂಶಗಳನ್ನ ತಗೊಳತ್ತೆ, ಇದು ಹಾಕ್ತಿವಿ ಇದ್ರೊಳಗೆ. ಅಂದ್ರೆ ಹಾಕ್ತಿವನಾಗೇನು ಬರೀತೀವಿ, ನಮ್ಗೇನ್ ಬೇಕು ಅದನ್ನ ಟೈಪ್ ಮಾಡ್ಕೋತೀವಲ್ಲ, ಅದು ಟೈಪ್ ಮಾಡಿಂದ ಒಳಗೆ ಹೋಗ್ತದ. ಇದಕ್ಕೆ ಇನ್ಪುಟ್ ಡಿವೈಸ್ ಅಂತ ಹೇಳ್ತೀವಿ. ಇದನ್ನು ಕೂಡ ಇನ್ಪುಟ್ ಡಿವೈಸ್ ಆಗಿ ಪರಿವರ್ತನೆ ಆಗ್ತದ. ಇನ್ಪುಟ್ ಡಿವೈಸ್ ಇದು ಹೆಂಗ್ ಕೆಲಸ ಮಾಡ್ತದೆ, ಇದ್ರೊಳಗೆ ಹಾಕಿರೋ ಜೋಳ ಲಾಳ್ಕೆಗೆ ಇಟ್ಕೊಳ್ಳೋದಿಲ್ಲ. ಲಾಳ್ಕೆಗೆ ಎಲ್ಲಾರು ಜೋಳ ಇಟ್ಕೊಂಡಿದ್ ನೋಡ್ರಿ, ನನಗೆ ಏನೇವ್ರು ಇಟ್ಕೊಂಡಿದ್ರೆ ನಾನು ಜಗಳ ಮಾಡೇ ಬಂದಿರ್ತೀರಿ. ನಂದು 8 ಸೋಲಿಗೆ ಜೋಳ ಇದು 2 ಸೋಲಿಗೆ ಹೆಂಗ್ ಕಳುವುದು, ಜಗಳ ಮಾಡೇ ಬಂದಿರ್ತೀರಿ. ನೀವೇ ಹೊಡಿತೀರಿ, ಎಲ್ಲ ಹೊಡೆಸ್ಕೊಂಡಿರು ಬಂದಿರ್ತೀರಿ, ಹೌದಿಲ್ರಿ. ಈ ತರ ಜಗಳ ಮಾಡಿರ್ತೀರಿ. ಇನ್ಪುಟ್ ಒಳಗೆ ಹಾಕಿದ ಜ್ವಾಳ ಎಲ್ಲಿಗೆ ಹೋಗ್ಬೇಕು, ಅವು ಸೀದಾ ಅವ್ರ ಮನ್ಯಾಗ ಒಂದ್ ಯಾವ್ದಾದ್ರು ಚೀಲ ಒಳಗೆ ಹೋಗ್ಬಾರ್ದ. ಇಲ್ಲಿ ಮ್ಯಾಲ ಹಾಕಿ ಜ್ವಾಳ ಬೇರೆ ಕಡೆ ಚೀಲ ಹೊಂಟವಂದ್ರೆ ಏನ್ ಮಾಡ್ತೀರಿ, 10 ಸೊಲಿಗೆ ಒಳಗೆ 2 ಸೊಲಿಗೆ ಅವನೇ ತಗೊಂಡಿರ್ತಾನ, ನೀವು ಮಾಡೋದೇನು 8 ಸೊಲಿಗೆಗೆ. ಹಂಗಾಗ್ಬಾರ್ದು. ಅಂದ್ರ ನೀವು ಇಲ್ಲೇನ್ ಮಾಡ್ತೀವಿ, ಇಲ್ಲಿ ಹಾಕಿರ್ತೀವಿ ನಾವು ಮೇಲ್ಗಡೆ, ಇಲ್ಲೇನ್ ಹಾಕಿರ್ತೀವಿ ಮೇಲ್ಗಡೆಯಿಂದ ದತ್ತಾಂಶಗಳು ಹಾಕಿರೋ ಜೋಳ ಹಾಕಿರೋದು ಎಲ್ಲಿ ಬರುತ್ತೆ, ಕೆಳಗಡೆ ಕಲ್ಲು ಒಳಗೆ ಹೋಗ್ತಾವ. ಇಲ್ಲಿ ಲಾಳ್ಕ್ಯಾಂದ್ ಹೋಗ್ತಿರ್ತಾವ ನೋಡ್ರಿ, ಇಲ್ಲಿ ಒಳಗ 2 ಕಲ್ಲು ಇರ್ತಾವ, 2 ಕಲ್ಲು ಇರ್ತಾವ ಒಳಗ. ಈ ಹೋಗಿರೋದು ಇನ್ಪುಟ್ ಆಗ್ತಿದಂಗನೆ ಇಲ್ಲೇನಾಗುತ್ತೆ, ಪ್ರೊಸೀಜರ್ ಆಗತ್ತೆ, ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಜೋಳ ಇಲ್ಲಿ ಆಗ್ತಿದ್ದಾನೆ, ಪ್ರೊಸೀಜರ್ ಆಯ್ತು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಸೆಂಟ್ರ್ ಒಳಗೆ ಬಂದು ಪ್ರೊಸೆಸ್ ಆಗ್ತಿರುತ್ತೆ. ಗರ್ರದ ಬಿಸಿ ಬಿಡ್ತದೆ, ಬಿಸಿಯಿಂದ ಒಳಗೆ ಇಟ್ಕೊಳ್ಳೋದಿಲ್ಲ ಗಿರಣಿ. ನೋಡ್ರಿ ಎಷ್ಟು ಚಲೋ ಕೆಲಸ ಮಾಡ್ತದೆ, ಬಹಳ ಒಳಗೆ ಇಟ್ಕೊಳ್ಳೋದಿಲ್ಲ. ಅದು ಜೋಳನ ಏನ್ ಮಾಡ್ತದೆ, ಎಲ್ಲ ಕರೆಕ್ಟ್ ಆಗಿ ಬೀಸ್ ಆದ್ಮೇಲೆ ಏನ್ ಮಾಡ್ತಾನ, ಆನ್ಸರ್ ರೆಡಿ ಮಾಡ್ಬಿಡ್ತಾನೆ ಕರೆಕ್ಟ್ ಆಗಿ. ಸಣ್ಣ ನಾವು ಹೆಂಗ್ ಹೇಳಿರ್ತೀವಿ, ಸಣ್ಣಾಗಿ ಬೀಸ್ಬಿಟ್ಟು ಎಲ್ಲಿ ಕೊಡ್ತಾನ, ವಾಪಸ್ ಈ ಅದರ ಬಾಯಿ ಮುಖಾಂತರ ಲಾಳ್ಕೆ ಎತ್ತಿರ್ತೀವಿ, ಲಾಳ್ಕಿ ಮುಖಾಂತರ ಕೆಳಗಡೆ ಬರ್ತದೆ. ಅವಾಗ ನಾವು ಬೀಸ್ತಿರ್ತೀವಲ್ಲ, ಇಲ್ಲಿ ನಿತ್ತು, ಹೌದಿಲ್ರಿ, ಇಲ್ಲಿ ನಿತ್ತು ಕೆಳಗೆ ಬೀಸ್ತಿರ್ತೀವಿ. ಅವಾಗ ಕೈ ಹಿಡಿದು ಇಲ್ಲಿ ನೋಡ್ತೀವಿ, ಒಂದ್ ಡಬ್ಬ್ಯಾಗ ಕೈ ಇಟ್ಟಿರ್ತೀವಿ, ಇಲ್ಲಿ ಸಣ್ಣ ಆಗ್ಯದೋ ಹಿಟ್ಟು ಅಂತೇಳಿ ನಾವು ನೋಡಿ ಚೆಕ್ ಮಾಡ್ಕೋತಿರ್ತೀವಲ್ಲ. ಅದಕ್ಕೋಸ್ಕರ ಇನ್ಪುಟ್ ಆಗತ್ತೆ, ಇದು ಪ್ರೊಸೆಸರ್ ಆಗತ್ತೆ, ಅದಾದ್ಮೇಲೆ ಔಟ್ಪುಟ್ ಆಗತ್ತೆ. ಇದನ್ನು ಕೂಡ 3 ತರ ಕೆಲಸ ಮಾಡ್ತದೆ. ನಾವು ಕೂಡ 3 ತರ ಕೆಲಸ ಮಾಡ್ತೀವಿ. ಕಂಪ್ಯೂಟರ್ ಕೂಡ ಇನ್ಪುಟ್ ಆಗತ್ತೆ, ಇನ್ಪುಟ್ ಆಗಿರೋದು ಪ್ರೊಸೆಸ್ ಆಗತ್ತೆ, ಪ್ರೊಸೆಸ್ ಆದ್ಮೇಲೆ ಔಟ್ಪುಟ್ ಆಗತ್ತೆ. ನಾವು ಕೂಡ ಇದೇ ತರ ಕೆಲಸ ಮಾಡ್ತೀವ್ರಿ. ಯಾರಾದ್ರೂ ಹೇಳಿದ್ರೆ ಫಸ್ಟ್ ಕಿವಿಲಿಂತ ಕೇಳ್ತೀವಿ, ಮತ್ತೆ ತಲೆ ಒಳಗ ವಿಚಾರ ಮಾಡ್ತೀವಿ, ಲೆಕ್ಕ ಮಾಡ್ತೀವಿ. 2 ಎಷ್ಟು ಅಂತ ಕೇಳಿದಾಗ 2 18 ಅಂತ ಹೇಳ್ತಿರ್ತಾರ ಕೆಲವೊಬ್ರು. ನೋಡ್ರಿ, ಅವ್ರ ಬ್ರೇನ್ ಭಾರಿ ಕೆಲಸ ಮಾಡ್ತಿರ್ತಾವ ಸ್ಪೀಡ್ ಆಗಿ, ಅದಕ್ಕೆ ಹಂಗ ಗಡ್ಬಡದಿಂದ ಬಂದಿರ್ತಾವ. ಸ್ವಲ್ಪ ಸಮಾಧಾನ ಅಂತ ಹೇಳಿ ಕರೆಕ್ಟ್ ಬರ್ತಾವ. ನಾವು ಕಿವಿಲಿಂತ ಹೇಳಿರ್ತೀವಿ, ಅವನೇನ್ ಮಾಡಿರ್ತಾನ, ನಾವು ಹೇಳಿರೋದು ಕಿವಿಗೆ ಆನ್ಸರ್ ತಲೆ ಒಳಗೆ ರೆಡಿ ಮಾಡಿಬಿಟ್ಟು ವಾಪಸ್ ಬಾಯಿ ಮುಖಾಂತರ ಮತ್ತೆ ಹೇಳ್ತಾನ. ಅವನು ಕೂಡ ನಾವು ಕೂಡ 3 ತರ ಕೆಲಸ ಮಾಡ್ತೀವಿ, ಇನ್ಪುಟ್, ಪ್ರೊಸೆಸಿಂಗ್ ಮತ್ತೆ ಔಟ್ಪುಟ್. ಈ ತರ ಕಂಪ್ಯೂಟರ್ನ ಕೆಲಸ ಮಾಡ್ತದಂತೂ ಕೂಡ ನಾವು ಹೇಳ್ಬೋದು. ಕಂಪ್ಯೂಟರ್ ಹೆಂಗ್ ಕೆಲಸ ಮಾಡ್ತದ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಿದೆ. ನೀವು ಕೂಡ ನಿಮ್ಮ ಮನೇಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಬೇರೆಯವರು ಕೂಡ ಕಂಪ್ಯೂಟರ್ನ ಕಲಿಸುವಂತ ಪ್ರಯತ್ನ ಮಾಡ್ರಿ. ನಮ್ಮಿಂದ ಇನ್ನೊಬ್ಬರಿಗೆ ಹೋಗ್ಬೇಕು. ನಾವು ಕಲ್ತು ಇಟ್ಕೊಂಡ್ರೆ ಅದು ಎಜುಕೇಶನ್ ಕಲ್ತಂಗಲ್ಲ. ನಾವು ಕಲ್ತು ಬೇರೆಯವರಿಗೆ ಶೇರ್ ಮಾಡ್ತೀವಲ್ಲ, ಅದಂತ ಸುಖ ಎದ್ರೊಳಗೂ ಸಿಗೋದಿಲ್ಲ ಫ್ರೆಂಡ್ಸ್.
ಅದಕ್ಕೋಸ್ಕರ ನಾನು ಈ ತರ ವಿಡಿಯೋ ಮಾಡಿ ನಿಮ್ಗೂ ಕೂಡ ಕಲಿಸ್ತಾ ಇರ್ತೀನಿ. ನೀವು ಕೂಡ ಕಲ್ತ್ರಪ್ಪ ಅಂದ್ರೆ ಬೇರೆಯವರು ಕೂಡ ಹೇಳ್ತಾ ಹೋಗ್ಬೇಕು, ಅವರು ಕೂಡ ಕಲೀಲಿ, ಎಲ್ಲರೂ ಕಲೀಲಿ, ಎಲ್ಲರಿಗೂ ಕೂಡ ಕಂಪ್ಯೂಟರ್ ಬರ್ಲಿ ಅನ್ನೋದು ನನ್ನ ಒಂದೇ ಆಶಯದ. ಕಂಪ್ಯೂಟರ್ ಒಂದೇ ಅಲ್ಲ, ಕಂಪ್ಯೂಟರ್ ಒಳಗೆ ಏನೇನ್ ಬೇಕು ಎಲ್ಲಾನು ಕೂಡ ಕಲಿಸ್ಕೊಡ್ತೀನಿ. ಇವತ್ತು ಬೇಸಿಕ್ ಥಿಯರಿ ನೋಡ್ಕೊಳ್ಳೋಣ, ಅದಾದ್ಮೇಲೆ ಟೈಪಿಂಗ್ ಮಾಡೋದು ಯಾವ ತರ ಅನ್ನೋದು ನೋಡೋಣ, ಪೇಂಟ್ ಮಾಡೋದು ಯಾವ ತರ ಅನ್ನೋದು, ಮೈಕ್ರೋಸಾಫ್ಟ್ ವರ್ಡ್ ಯಾವ ತರ ಅದ, ಫೋಟೋಶಾಪ್ ಏನ್ ಕೆಲಸ ಮಾಡ್ತದ, ನಮಗ್ ಬೇಸಿಕ್ ಆಗಿ ನಮ್ಗೆ ಎಷ್ಟು ಬೇಕು ನಮ್ ದುಡಿಯಲಿಕ್ಕೆ, ಏನಾದ್ರೂ ಕೆಲಸ ಮಾಡ್ಲಿಕ್ಕೆ, ನಾವು ಎಲ್ಲಾದ್ರೂ ದುಡ್ಲಿಕ್ಕೆ ಹೋಗ್ಬೇಕಾಗಿತ್ತಪ್ಪ, ಸ್ವಲ್ಪ ಜಾಬ್ ಆಗ್ಬೇಕಾಗಿತ್ತು, ಅದಕ್ಕೆ ಎಷ್ಟು ಅವಶ್ಯಕತೆ ಅದ ಅದನ್ನೆಲ್ಲ ನಾನು ಕಲಿಸ್ಕೊಡ್ತೀನಿ. ದಯವಿಟ್ಟು ನನ್ನ ವಿಡಿಯೋನ ಫಾಲೋ ಮಾಡ್ತಿರ್ಬೇಕು, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರ್ಬೇಕು. ನಾನು ಮಾಡುವಂತ ಹೊಸ ಹೊಸ ವಿಡಿಯೋಸ್ಗಳು ನಿಮ್ಗೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ಕಲಿತಿರ್ಬೋದು ಫ್ರೆಂಡ್ಸ್. ಹೋಗೋಣ್ರಿ, ಇವತ್ತಿಗೆ ಎಷ್ಟು ಸಾಕು. ಮತ್ತೆ ಬೇರೆ ವಿಡಿಯೋದೊಂದಿಗೆ ಸಿಗೋಣಂತೆ, ಮುಂದಿನ ಕ್ಲಾಸ್ ಒಳಗೆ ಸಿಗ್ತೀನಂತೆ. ಅವಾಗಿಂತನ ಇದೆಲ್ಲ ನೋಟ್ಸ್ ಅನ್ನ ನೀವು ಬರ್ಕೊಂಡು ಇಟ್ಕೋಬಹುದು, ಗೊತ್ತಾಗ್ತಿರತ್ತೆ ನಿಮ್ಗೆ ಈಸಿಯಾಗಿ. ಇದ್ರೊಳಗೂ ಕೂಡ ಸೇಮ್ ಇನ್ಪುಟ್ಲಿಂದ ಆಟೋಮೆಟಿಕ್ ಲಾಜಿಕ್ ಇದಕ್ಕೆ ಹೋಗುತ್ತೆ. ಆಟೋಮೆಟಿಕ್ ಲಾಜಿಕ್ ಅನ್ನ ALU ಅಂತ ಕರಿತೀವಿ ನಾವು. ಏನಂತ ಕರಿತೀವಿ ಅದನ್ನ? ಆಟೋಮೆಟಿಕ್ ಲಾಜಿಕ್ ALU ಅಂತ ಹೇಳ್ತಾರ. ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಮಾಡುತ್ತೆ, ಕ್ಯಾಲ್ಕುಲೇಷನ್ ಮಾಡಿದಾದ್ಮೇಲೆ ಮೆಮೊರಿ ಕಳಿಸ್ತಾನ, ಮೆಮೊರಿ ಸ್ಟೋರೇಜ್ ಹೋಗುತ್ತೆ. ನೀವು ಸೇವ್ ಏನಾದ್ರು ಮಾಡತ್ತೀರ ಅಂದ್ರೆ ಸ್ಟೋರೇಜ್ ಹೋಗ್ತದೆ, ವಾಪಸ್ ಬಂದೆ ಮೆಮೊರಿ ಬಂದು ಔಟ್ಪುಟ್ ಕಳಿಸ್ತಿರ್ತಾನ. ಅದು ಔಟ್ಪುಟ್ ಎದ್ರೊಳಗೆ ನೋಡ್ತಿರ್ತೀವಿ ನಾವು, ಮಾನಿಟರ್, ಪ್ರಿಂಟರ್, ಸ್ಪೀಕರ್ ಒಳಗಡೆ ಕೇಳಿಸ್ತಿರ್ತದ. ಇದೆಲ್ಲ ಕಂಟ್ರೋಲ್ ಮಾಡ್ತಾ ಇರುತ್ತೆ ಕಂಟ್ರೋಲ್ ಯೂನಿಟ್. ಇದು ಎಲ್ಲ ಕೆಲಸ ಆಗೋದು CPU ಒಳಗಡೆ ಕೆಲಸ ಆಗ್ತಿರ್ತದ ಅನ್ನೋದನ್ನ ಕೂಡ ನಾವು ನೋಡ್ತೀವಿ. ಮುಂದಿನ ಕ್ಲಾಸ್ ಒಳಗಡೆ ಏನ್ ಹೇಳ್ಕೊಡ್ತೀನಪ್ಪ ಅಂದ್ರೆ, ಮುಂದಿನ ಕ್ಲಾಸ್ ಒಳಗಡೆ ಇನ್ನೊಂದು ಸ್ಟೆಪ್ ಅದ, ಅದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಕೊತಾ ಹೋಗ್ತಾ ಇದ್ದೀನಿ. ಕಂಪ್ಯೂಟರ್ ಆರ್ಗನೈಸೇಷನ್ ಅಂತ ಬರುತ್ತೆ. ಆರ್ಗನೈಸೇಷನ್ ಒಳಗೆ ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಮತ್ತೆ ಲಿವ್ವೇರ್ ಅಂದ್ರೆ ಏನು ಅನ್ನೋದನ್ನ, ಇವೆಲ್ಲ ಹೆಂಗ್ ಕೆಲಸ ಮಾಡ್ತಾ ಅನ್ನೋದನ್ನ ನಾನು ನಿಮ್ಗೆ ಮುಂದಿನ ಕ್ಲಾಸ್ ಒಳಗೆ ಹೇಳ್ಕೊಡ್ಲಿಕ್ಕೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿ ನೀವು ಕೂಡ ಕಂಪ್ಯೂಟರ್ನ ಕಲ್ಕೋಬಹುದು. ದಯವಿಟ್ಟು ಮನೆ ಕೂತು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಇಂಥ ವಿಡಿಯೋಸ್ಗಳು ನೋಡಿ ಟೈಮ್ ವೇಸ್ಟ್ ಮಾಡಿದ್ರೆ ನಿಮ್ಗೂ ಒಳ್ಳೇದು, ನಮ್ಗೂ ಒಳ್ಳೇದು, ನಿಮ್ ನಾಲೆಜ್ ಕೂಡ ಬರುತ್ತೆ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ಹೋಗಿ ಬರ್ತೀನಿ ರೀ, ಆರಾಮಾಗಿರ್ರಿ.